ಹೊಸದಿನ ಹೊಸ ಪ್ಲೇಸ್ ಡೇ 4 ಥೈಲ್ಯಾಂಡ್. ಲಾಸ್ಟ್ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ PP ಐಲ್ಯಾಂಡ್ಗೆ ಬಂದುಬಿಟ್ಟಿದ್ದೀವಿ. ಆ್ಯಂಡ್ ಎಲ್ಲ ನಿಮಗೆ ಇನ್ನೂ ಲ್ಯಾಂಡ್ ಫುಟೇಜಸ್ ತೋರಿಸಿದ್ದೆ. ಐ ಹ್ಯಾಡ್ ಪ್ರಾಮಿಸ್ಡ್ ಯು ದ್ಯಾಟ್ ಐ ವಿಲ್ ಶೋ ಯು ಡ್ರೋನ್ ಫುಟೇಜ್ ಅಂದ್ಬಿಟ್ಟು, ಬಿಕಾಸ್ ಲಾಂಗ್ ಆಲ್ರೆಡಿ 16 minutes ಆಗಿದ್ದರಿಂದ. ಸೊ ಐ ಹ್ಯಾವ್ ಕೆಪ್ಟ್ ದಿಸ್ as part 2 ಆಫ್ ಡೇ 4. ಸೊ ಇದೆಲ್ಲ ನೀವು ವಾಟ್ ಯು ಸಿಂಗ್ ಇಸ್ ಬೇಸಿಕಲಿ ಡ್ರೋನ್ ಶಾಟ್ಸ್. ಇವಾಗ ನಾವು PP ಐಲ್ಯಾಂಡ್ಗೆ ರೀಚ್ ಆದ್ವಲ್ಲ, ನಮ್ಮಿದ್ದು ಹೋಟೆಲ್ಗೂ ನಿಂತಿದ್ದ ಬೀಚ್ಗೂ ಇಟ್ ಇಸ್ ಪ್ರಾಬಬ್ಲಿ ಅಬೌಟ್ ಓನ್ಲಿ 200-250 meters as such. ಸೊ ಬೆಳಗ್ಗೆ 6 o'clock ಎಲ್ಲ ಬಂದು ಬಿಟ್ಟಿದ್ದೀವಿ. ಇನ್ನೂ ಸನ್ ಬಂದಿಲ್ಲ. ದಟ್ ಈಸ್ ವೆರಿ ಸರ್ಪ್ರೈಸಿಂಗ್ ಸಚ್. ನೀವು ಹೋಗ್ತಾರ ಡೈರೆಕ್ಷನ್ ನಮ್ಮ ಡ್ರೋನ್ ಇಟ್ ಇಸ್ ಈಸ್ಟ್ ಫೇಸಿಂಗ್. ಸನ್ ಬಂದಿಲ್ಲ. ಬಂದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಗ್ರೇಟ್ ಶಾಟ್. ಸನ್ಗೋಸ್ಕರ ಕಾಯ್ತಂದ್ರೆ ಇಟ್ ವಾಸ್ ನಾಟ್ ಪಾಸಿಬಲ್. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೊಂದು ಬಿಗ್ ರಾಕ್ ಥರ. ಇಟ್ ಇಸ್ ಐ ಥಾಟ್ ಇಟ್ಸ್ ಓನ್ಲಿ 500 meters ಫ್ರಮ್ ಬೀಚ್ ಅಂದ್ಕೊಂಡೆ. ಆ್ಯಕ್ಚುಲಿ ಇಲ್ಲಿ ತನಕ ಬರಬೇಕಾದ್ರೆ ಅದು ಏನೋ 2 kilometer ತನಕ ಆಯಿತು. ಸಿಗ್ನಲ್ ಎಲ್ಲ ಲಾಸ್ಟ್ ಆಯಿತು. ಇಲ್ಲಾಂದರೆ ಐ ವಾಂಟೆಡ್ ಟು ಗೋ ಸರ್ಕಲ್ ಅರೌಂಡ್ ದಟ್ ರಾಕ್ ಬೇಸಿಕ್ಲಿ. ದಟ್ಸ್ ಓಕೆ. ಆ್ಯಂಡ್ ಆಗಲಿಲ್ವಾ? ಇಟ್ಸ್ ಜಸ್ಟ್ ದ್ಯಾಟ್ ಏನು ಸಿಗ್ನಲ್ ಹೋಗಿಬಿಟ್ಟು ದೆನ್ ಡ್ರೋನೇ ಹೋಗಿಬಿಟ್ರೆ ದಟ್ ಈಸ್ ಅ ಬಿಗ್ ಮಿಸ್ಟೇಕ್ ಆಯಿತಾ. ಬಟ್ ವಾಟ್ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ವಾಸ್ ಈವನ್ ದ ರಾಕ್ ಫಾರ್ಮೇಷನ್ ಎಲ್ಲ ಇಟ್ಸ್ ಪ್ಯೂರ್ ವೈಟ್ ಥರ ಇದೆ. ದಟ್ ಮೀನ್ಸ್ ಮೇ ಬಿ ಲ್ಯಾಂಡ್ ಸ್ಲೈಡ್ ಆಗಿದೆಯಾ ಈ ಜಾಗದಲ್ಲಿ, ಏನೋ ಐ ಡೋಂಟ್ ನೋ ಅಬೌಟ್. ಇಲ್ಲಾಂದರೆ ಈ ಕಲರ್ ಇರೋಕ್ಕೆ ಚಾನ್ಸೇ ಇಲ್ಲ ಅದು. ಎನಿವೆ, ಸೊ ಹೂ ಆಮ್ ಐ ಆಮ್ ನಾಟ್ ಸೈಂಟಿಸ್ಟ್ ಟು ಫೈಂಡ್ ಔಟ್ ವರ್ಡ್. ಇವು ವಾಪಸ್ ತೊಗೊಂಡ್ಬರ್ಬೇಕಾದ್ರೆ ಏನು ಕಾಣಿಸಿಲ್ಲ ನಮಗೆ ನೆಲದಿಂದ ಅಂದರೆ ಈ ವಿಷಯ. ಅಂದರೆ ಏನು, ಈ ಸಮುದ್ರ ಇದೆಲ್ಲ ನಮ್ಮ ಅಂಡಮಾನ್ ಸಿ, ಈ ಕಡೆನೂ ಸಮುದ್ರ ಆ ಕಡೆನೂ ಸಮುದ್ರ, ಮಧ್ಯದಲ್ಲಿ ಸ್ಮಾಲ್ ಬೇ ಥರ ಇದೆ, ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್. ಅಲ್ಲೇ ಈ ಥರ 5 star ಹೋಟೆಲ್ಸ್ ಎಲ್ಲ ಕಟ್ಟಿದ್ದಾರೆ. ಈ ಹೋಟೆಲ್ ಇರಲಿಲ್ಲ, ಡೋಂಟ್ ವರಿ ಅಬೌಟ್ ಇಟ್. ಕೇಳಿದ್ವಿ 4,000 ಬಾಟ್ ಹೇಳಿದ್ರು. ಅಪ್ಪ ಅಂತ, ಬೇಡಪ್ಪ ಸ್ವಾಮಿ, ಈ ಸ್ವಿಮ್ಮಿಂಗ್ ಪೂಲ್ಗೋಸ್ಕರ 4,000 ಬಾಟ್ ಕೊಡ್ತಾರೆ. ಬಟ್ ಈ ಕಡೆ ನೀರು ಆ ಕಡೆ ನೀರು ಸಚ್. ಬಟ್ ಸುನಾಮಿ ಆದಾಗ ಇದೆಲ್ಲ ವಾಶ್ ಔಟ್ ಆಗಿತ್ತು ಫಾರ್ ಶೂರ್, ಬಿಕಾಸ್ ಎಸ್ಕೇಪ್ ರೂಟೇ ಇಲ್ಲ. ಯಾಕಂದ್ರೆ ನಡ್ಕೊಂಡೋಗಿ ಬೇರೆ ಬೇರೆ ಹೋಟೆಲ್ ನೋಡಿದಾಗ ವಿ ಅಂಡರ್ಸ್ಟ್ಯಾಂಡ್ ಹೌ ದಿಸ್ ದ ಪ್ಲೇಸ್ ಇಸ್ ಸಚ್. ಸೊ ಇವಾಗ ನಾವು ಈ ಸೈಡ್ ಬರ್ತಾ ಇದ್ದೀವಿ. ಈ ಸೈಡಲ್ಲಿ ಇಫ್ ಯು ಸಿ ಇಲ್ಲಿ ಲೆಫ್ಟಲ್ಲಿ ಆಯಿತಾ, ವಿ ಟಾಕಿಂಗ್ ಅಬೌಟ್ 11 o'clock. ಆ ಜಾಗದಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಬೋಟ್ಸ್ ಇದೆಲ್ಲ ಅಲ್ಲೇ ಬಂದು ಡಾಕ್ ಆಗೋದು ನಿಮಗೆ ವೆನ್ ಯು ಆ್ಯಕ್ಚುಲಿ ಕಮ್ ಫ್ರಮ್ ಫುಕೆಟ್. ಸೊ ಅಲ್ಲಿ ಲ್ಯಾಂಡ್ ಆಗುತ್ತೆ. ಅಲ್ಲಿಂದ ನಾವು ಪಿಯರ್ ಹತ್ಕೊಂಡು ದೆನ್ ವಿ ವೆಂಟ್ ಇನ್ ಸರ್ಚ್ ಆಫ್ ದ ರೂಮ್ ಆ್ಯಂಡ್ ಆಲ್ ದಟ್. ಬೆಳಗ್ಗೆ ಬಂದು ನೋಡಿದಾಗ ಈ ಪೀಸ್ ಆಫ್ ಜಾಗ ಇವಾಗ ಈ ಕಡೆ ತೋರಿಸ್ತಾ ಇದ್ದೀನಿ ನಾನು. ಅಲ್ಲಿ ಫರ್ದರ್ ದೂರದಲ್ಲಿ 12 o'clock ಡ್ಯೂ ಸಿ ದಟ್ ಬಿಗ್ ರಾಕ್. ಅಲ್ಲಿ ತನಕ ಹೋಗಿ ಬಂದಿದ್ವಿ ಗೊತ್ತಾ. ಇವಾಗ ಈ ಸೈಡಿಂದ ವಿ ಜಸ್ಟ್ ಟ್ರೈನ್ ಟು ಎಕ್ಸ್ಪ್ಲೋರ್ ಹೌ ದಿಸ್ ವಿಲ್ ಲುಕ್. ಈ ಕಡೆ ತಿರುಗಿಸ್ತಿದ್ರೆ ವಿ ವಿಲ್ ನಾಟ್ ನೋ. ಬಟ್ ಲುಕ್ ಅಟ್ ದ ಕಲರ್ ಆಫ್ ದ ವಾಟರ್. ದ ಹೈಯರ್ ಯು ಗೋ ಅಪ್ ದ ಬೆಟರ್ ಇಟ್ ಲುಕ್ಸ್. ಇಲ್ಲಿ there is numerous of speed boats, long tail boats, big boats and stuff like that. That's really wonderful actually. Wow. ಆ್ಯಕ್ಚುಲಿ ನಾನು ಇಲ್ಲಿ ಡ್ರೋನ್ ಶಾಟ್ ತೊಗೊಂಡ್ಬೇಕಾದ್ರೆ ಕಾಣಲ್ಲ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನನ್ನ ಮಾನಿಟರ್ ಇದೆಲ್ಲ ಇಟ್ ವಿಲ್ ಬಿ ಎಕ್ಸ್ಪೋಸ್ ಟು ಸನ್. ಅವಾಗ ಕಾಣಿಸಲ್ಲ. ಎಡಿಟಿಂಗ್ ಟೈಮಲ್ಲಿ ನೋಡಿದಾಗ್ಲೇ ವಿ ಅಂಡರ್ಸ್ಟ್ಯಾಂಡ್. ಇವಾಗ ನಾವು ಲೆಫ್ಟ್ ಸೈಡ್ ಇರೋ ಬೀಚ್ ಪ್ರಾಪರ್ಟಿ ನೋಡಿದ್ವಿ, ರೈಟ್ ಸೈಡ್ ಬೀಚ್ ಪ್ರಾಪರ್ಟಿ ನೋಡಿಲ್ಲ. ಬಟ್ ದಿಸ್ ಇಸ್ ಆಲ್ಸೋ ಗುಡ್. ಸೊ ದಟ್ ಇಸ್ ಸಂವೇರ್ ಅಲ್ಲಿ ಆ ಜಾಗದಲ್ಲಿ ಎಲ್ಲ ನಿಂತ್ಕೊಂಡಿದ್ದೀವಿ. ಸೊ ನಿಂತ್ಕೊಂಡು ಫ್ಲೈ ಮಾಡ್ತಾಯಿದ್ದೀನಿ. ಸೊ ಲೆಟ್ ಇಸ್ ಬ್ರಿಂಗ್ ಇಟ್ ಡೌನ್ ಆ್ಯಂಡ್ ಒಂದು ಸರ್ಕಲ್ ಹೊಡಿಯವ. ಏನಾದರೂ ಸನ್ ಇದ್ದಿದ್ರೆ ಈ ಜಾಗದಲ್ಲಿ ಇವಾಗ ಇಟ್ ವುಡ್ ಬೀನ್ ಗ್ರೇಟ್ ಇಸ್ ವಾಟ್ ಐ ಫೀಲ್ ಅಬೌಟ್. ಒಂದು ಸರ್ಕಲ್ ಓಡ್ಸೋಕೆ ಹೋಗ್ಬಿಟ್ಟು ಇಲ್ಲಿ ಲಾಂಗ್ ಟೈಲ್ ಅಂತ ಇದೆ ಗೊತ್ತಾ. ಈ ಬೋಟ್ ಇತ್ತು ಗೊತ್ತಾ, ನೋಟಿಸ್ ಮಾಡಿದ್ರೆ ಲಾಂಗ್ ಟೈಲ್ ಹಿಂದೆ ಇಲ್ಲ ಮುಂದೆ ಇಟ್ಕೊಂಡಿದ್ದಾರೆ, ಮೇಲೆ ಎತ್ಕೊಂಡಿದ್ದಾರೆ. ಅಲ್ಲಿ ಗುದ್ಬಿಡ್ತಾ ಇತ್ತು. ಅದಕ್ಕೆ ಈ ಶಾಟ್ ನಿಂತೋಗ್ಬಿಡುತ್ತೆ ಆಯಿತಾ. ಅಲ್ಲಿ ಡ್ಯೂ ಸಿ ದಟ್ ವಾಸ್ ಅ ಬಿಗ್ ಪ್ರಾಬ್ಲಮ್. ಓಕೆ, ಸೊ ಆಲ್ ದಿಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸೊ ಇಲ್ಲಿ ಮಾಯಾ ಬೇ ಕರ್ಕೊಂಬಂದಿದ್ದೀನಿ. ಇಟ್ ಇಸ್ ಒನ್ ಆಫ್ ದ ಪ್ಲೇಸಸ್ ದಟ್ ಫಿಫಿ ಟೂರ್ಗೆ ಬಂದಾಗ 4 island ಟ್ರಿಪ್ ಬಂದಾಗ ಈ ಪ್ಲೇಸ್ ಬಂದು ಇಟ್ ಇಸ್ ಫೇಮಸ್ ಬಿಕಾಸ್ ಆಫ್ ಜೇಮ್ಸ್ ಬಾಂಡ್ ಮೂವಿ. ಅಲ್ಲಿವರೆಗೂ ಇದು ಫೇಮಸ್ ಆಗಲಿಲ್ಲ. ಇಲ್ಲಿ ಬಂದು ಶೂಟಿಂಗ್ ಮಾಡಿದ್ದಕ್ಕೆ ನಾವು ಪೀಪಲ್ ಆರ್ ಅವೇರ್ ಆಫ್ ಇಟ್, ಪೀಪಲ್ ಹ್ಯಾವ್ ಕಮ್ ಆಯಿತಾ. ಅಲ್ಲಿಂದ ನೋಡಿದಾಗಲೂ ನಮಗೆ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಆ ಕಡೆಯಿಂದ ನಾನು ಕ್ಯಾಮ್ರಾ ಈ ಕಡೆ ತಿರುಗಿಸಿದ್ರೆ ಇಟ್ ಇಸ್ ಬಿಗ್. 2 mountain ಮಧ್ಯ ದಟ್ ಓಪನಿಂಗ್ ಆಗುತ್ತೆ. ಓಕೆ, ದಟ್ ಈಸ್ ವೇರ್ ದ ಶಾರ್ಟ್ ಇಸ್ ಆ್ಯಕ್ಚುಲಿ ಟೇಕನ್. ಬಟ್ ನಾನು ಈ ಕಡೆಯಿಂದ ಅದಕ್ಕೆ ಕಳಿಸಿದ್ಕೆ ಇವಾಗ ನಮ್ಗೆ ಈ ವ್ಯೂ ಸಿಗ್ತಾ ಇದೆ. ಆ ಕಡೆ ವ್ಯೂನೇ ಸಿಕ್ಕಲಿಲ್ಲ ನನಗೆ ಅನ್ಫಾರ್ಚುನೇಟ್ಲಿ. ಅಲ್ಲಿರೋ ಲೋಕಲ್ ಪೀಪಲ್ ದೇ ಕೇಮ್ ಅಂಡ್ ಟೋಲ್ಡ್ ಮಿ ದಟ್ ಯು ಕ್ಯಾನ್ ಫ್ಲೈ ದ ಡ್ರೋನ್ ಅಂದ್ಬಿಟ್ಟು. ಯು ಕ್ಯಾನ್ ಫ್ಲೈ ದ ಡ್ರೋನ್, ದರ್ ಇಸ್ ನೋ ಅಬ್ಜೆಕ್ಷನ್ ಬಿಕಾಸ್ ಅಂಡರ್ 250 grams. ಸಮ್ ಪೀಪಲ್ ಡೋಂಟ್ ಹ್ಯಾವ್ ದ ನಾಲೆಡ್ಜ್ ಆ್ಯಂಡ್ ದೇ ಜಸ್ಟ್ ಸ್ಪಾಯಿಲ್ ದ ಹೋಲ್. ಲುಕ್ ಅಟ್ ದಿಸ್.
ಇಲ್ಲಿ ಇದು ಕಾಣುತ್ತೆ ರೈಟು, ಇಲ್ಲಿ ಲೆಫ್ಟು, ಇದು ಓಪನಿಂಗ್ ಅಲ್ಲಿಂದ ಕಾಣಿಸುತ್ತೆ ನಮ್ಮ ಕಣ್ಣಿಗೆ. ಅದು ಫೋಟೋಲಿರುತ್ತೆ. ಫೋಟೋ ಆದರೆ ನಿಮಗೆ ವಿಲ್ ಪುಟ್ ಇಟ್, ಯು ಸಿ ಇಟ್, ಆಯಿತಾ. ಇಟ್ ಇಸ್ ಬ್ಯೂಟಿಫುಲ್. ಇಫ್ ಯು ಆಸ್ಕ್ ಮೀ, ಇಟ್ ಇಸ್ ರಿಯಲಿ ಬ್ಯೂಟಿಫುಲ್ ಒನ್. ಸೆಕೆಂಡ್ ಥಿಂಗ್ ಏನಂದರೆ, ಓನ್ಲಿ ಅನ್ಫಾರ್ಚುನೇಟ್ ಥಿಂಗ್ ಇಸ್ ಆ ಪ್ಯಾಚ್ ಆಫ್ ಲ್ಯಾಂಡ್ ಇದೆಲ್ಲ, ಇಟ್ ಇಸ್ ಅಟ್ ದ ಡೇ ಆಫ್ ರೆಕಾರ್ಡಿಂಗ್ ಇಟ್ಸ್ October 2nd. ಅಂದರೆ ಇದು 2ನೇ ದಿವಸ ಅವ್ರು ಓಪನ್ ಮಾಡಿ ಮಾಯಾಬೇ ಕ್ಲೋಸ್ ಆಗಿತ್ತು. ಫಾರ್ ವಾಟ್ ರೀಸನ್ ಐ ಡೋಂಟ್ ನೋ ಬಟ್ ಇಟ್ ಇಸ್ ಬಿಕಾಸ್ ಆಫ್ ರೈನಿ ಸೀಸನ್ನ ಏನಕ್ಕೆ ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ದೇ ವಿಲ್ ಆಲ್ ಕಮ್ 1 hour ಟೈಮ್ ಕೊಡ್ತಾರೆ. 1 hour ಟೈಮಲ್ಲಿ ನಾವಿದ್ರ ಟೈಮಲ್ಲೇ ಯು ಲುಕ್ ಎಟ್ ದಿಸ್ ಕ್ರೌಡ್. ಇಟ್ ಕುಡ್ ಬಿ ಅಬೌಟ್ 11 o'clock ಇರ್ಬೋದನ್ನ ಈ ಟೈಮಲ್ಲಿ ಸಮಯ ನಾವು ಇದು ತೋರಿಸ್ಬೇಕಾದ್ರೆ. ಕ್ರೌಡ್ ನೋಡಿ ಇಷ್ಟು ಚಿಕ್ಕ ಬೀಚ್. ಆ್ಯಂಡ್ ಪ್ಲಸ್ ಯು ಆರ್ ನಾಟ್ ಅಲೌಡ್ ಟು ಗೆಟ್ ಇನ್ ಟು ದ ವಾಟರ್. ಸೊ ನನ್ನ ಕೇಳಂಗಿದ್ರೆ ಬದನೆಕಾಯಿ ಏನಕ್ಕೆ ಬಂದೆ ಅಂತಲೇ ಐ ವಾಸ್ ಫೀಲಿಂಗ್ ಅಬೌಟ್ ಇಟ್, ಆಯಿತಾ. ಮಂಕಿ ಬೀಚಲ್ಲಿ ನನಗೆ ಡ್ರೋನ್ ಆರ್ಸಕ್ಕೆ ಬಿಟ್ಟಿಲ್ಲ. ಬಿಕಾಸ್ ಅವ್ರು ಅಂದ್ಕೊಂಡ್ರು ದಟ್ ಡ್ರೋನ್ ಮಂಕಿ ಎತ್ಕೊಂಡು ಹೋಗ್ಬಿಡುತ್ತಂತೆ. ಅದು ಮಂಕಿಗೆ ಸಿಗಬೇಕಂದ್ರೆ ನನಗೆ ಸಿಗಲ್ಲ, ಅದು ಡ್ರೋನು ಮಂಕಿ ಕೈಗೆ ಸಿಗ್ತದೆ. ಅದು ಅವ್ರಿಗೆ ನಾಲೆಡ್ಜ್ ಇಲ್ಲ. ಸೊ ಐ ಕೆನಾಟ್ ಗಿವ್ ಯು ದಟ್ ಫುಟೇಜ್. ದಿಸ್ ಅನದರ್ ಪ್ಲೇಸ್ ವೇರ್ ದಿಸ್ ಇಸ್ ನಾಟ್ ಮಾಯಾಬೇ. ಮಾಯಾಬೇಯಿಂದ ಬಂದಿರೋದು ನಾವು ಆಚೆ. ಈ ಜಾಗದಲ್ಲಿ ಐ ವಾಸ್ ಟ್ರೈಂಗ್ ಟು ಟೇಕ್ ಎ ಫುಟೇಜ್. ಲಾಸ್ಟ್ ಪ್ಲೇಸ್ ಅನ್ಸುತ್ತೆ, ಐ ಡೋಂಟ್ ನೋ, ಇಟ್ಸ್ ಫೀ ಲಾಂಗ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ಆಯಿತಾ. ಸೊ ಇಟ್ ಇಸ್ ನಾಟ್ ದ ಫೋಟೋಗ್ರಫಿಗೆ ಒಂದು ಜಾಗ ನಿಲ್ಲಿಸ್ತಾರೆ, ಆ ಜಾಗನೂ ಅಲ್ಲ ಇದು. ಇಟ್ ಇಸ್ ಒನ್ ಮೋರ್ ಪ್ಲೇಸ್. ಐ ಆಮ್ ನಾಟ್ ಟು ಶ್ಯೂರ್ ಅಬೌಟ್ ದ ನೇಮ್, ಬಟ್ ನೀವು ಹೋದಾಗ ಈ ಜಾಗ ಇಲ್ಲಿ ನೋಡ್ಕೊಂಡಿದ್ರೆ ಯು ವಿಲ್ ಗೆಟ್ ಟು ನೋ. ಸೊ ಲುಕ್ ಅಟ್ ದಿಸ್. Andaman Sea is beautiful. ಇದೇ ಥರ ಇದೆ. If you not seen the Andaman series, you see it. It is much closer to India, much more clear waters in Andaman, and you can swim there. I'm telling you, you can swim without any fear. ಅಲ್ಲಿ ನಾನು ವಾಕ್ ಮಾಡಿದ್ದೀನಿ, into the sea for 3 kilometers, and the water was only knee deep. ಆಯಿತಾ, ನಾಟ್ ಇವನ್ ವೇಸ್ಟ್ ಡೀಪ್, ನೀ ಡೀಪ್ ತನಕ ಇದೆ, ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಇಲ್ಲೆಲ್ಲ ಇಟ್ಸ್ ಸ್ಕೇರಿ ದ್ಯಾಟ್ to get into the water. ನೀವು ಆ್ಯಕ್ಚುಲಿ ಲಾಸ್ಟ್ ಫುಟೇಜ್ ನೋಡಿಲ್ಲ ಅಂದರೆ ನೋಡಿ. ಐವ್ ಕಾಟ್ ಲಾಡ್ ಆಫ್ ಫಿಶಸ್, ಆಯಿತಾ. ನಮ್ಮ ಡ್ರೋನ್ ಅಂತೀನಿ, ವಾಟ್ ಇಸ್ ದಟ್, ಕ್ಯಾಮ್ರಾ ಕೆಳಗೆ ಹಾಕಿದಾಗ, ಆಯಿತಾ. ಸಿ ಹೌ ಕ್ಲಿಯರ್ ದಿಸ್ ಇಸ್. ಐ ವಾಂಟ್ ಟು ಶೋ. ಆ್ಯಕ್ಚುಲಿ ಶೋ ಅಲ್ಲ, ಬೈ ಮಿಸ್ಟೇಕ್ ಹೇಳ್ಕೊಂಡ್ಬಿಟ್ಟಿದ್ದೆ ಡ್ರೋನ್ನ ಕೆಳಗೆ ನಾನು. ಅದಕ್ಕೆ ಒಂದು ಕತೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲೊಂದು ಸರ್ಕಲ್ ಹೊಡ್ಸೋಣ ನಮ್ಮ ಡ್ರೋನು ಇಸ್ ಮೈ ಐಡಿಯಾ ಅಬೌಟ್ ಇಟ್. ಓಕೆ, ಸಿ ಡ್ರೋನ್ ಶಾಟಲ್ಲಿ ಇಷ್ಟಾಗುತ್ತೆ. ಇನ್ನು ಟೈಮ್ ಇದ್ದರೆ ಇನ್ನು ಯು ಕ್ಯಾನ್ ಟೇಕ್ ಗ್ರೇಟ್ ಶಾಟ್ಸ್. ಒನ್ ಮಿಸ್ಟೇಕ್ ನೀವು ಮಾಡಬೇಡಿ, ಏನಂದರೆ ಬೋಟು ಒಂದು ಕಡೆ ನಿಲ್ಲೋದು. ಲ್ಯಾಂಡಿಂಗಿಗೆ ಐ ಫೌಂಡ್ ಇಟ್ ರಿಯಲಿ ಡಿಫಿಕಲ್ಟ್. ಇಲ್ಲಿ ಹೆಲ್ಪ್ ಇಲ್ಲದಿದ್ರೆ ಇಟ್ ವಾಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಟು ಬ್ರಿಂಗ್ ದ ಡ್ರೋನ್ ಡೌನ್. ಇಲ್ಲ, ಅದು ಗಾಳಿಗೆ ಬೋಟ್ ಈ ಕಡೆ ಹೋಗುತ್ತೆ, ಡ್ರೋನ್ ನೀರಲ್ಲಿ ಹೋಗ್ಬಿಡುತ್ತೆ. ಒನ್ಸ್ ಇಟ್ ಇಸ್ ಡಿಸೈಡೆಡ್ ಟು ಕಮ್ ಡೌನ್, ದಟ್ಸ್ ಎ ಎಂಡ್ ಆಫ್ ದ ಸ್ಟೋರಿ. ಸೊ ಅದನ್ನು ನ್ಯಾಪ್ ಇಟ್ಕೊಳ್ಳಿ. ಇಫ್ ಯು ವಾಂಟ್ ಟು ಫ್ಲೈ ಇಟ್, ಯು ವಿಲ್ ಗೆಟ್ ಅ ಗ್ರೇಟ್ ಫುಟೇಜ್. ಬಟ್ ಅದನ್ನು ಒಂದು ನೋಡ್ಕೊಳ್ಬೇಕು. ಸೊ ನಿಮಗೆ ಮೋಸ್ಟ್ಲಿ ಕ್ರ್ಯಾಬಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟೇ ಅ ಲೈಫ್. ಕ್ರ್ಯಾಬಿಗೆ ಜೊತೆಗೆ ಬರಂಗಿದ್ರೆ ಬರ್ಬೋದು, ಬಂದಿಲ್ಲ ಅಂದರೆ ನನಗೆ ಗೊತ್ತಿಲ್ಲ ವಾಟ್ ಎಲ್ಸ್ ಟು ಸೇ. ಓಕೆ, ಸೊ ಆಯಿತು, ಸಮಯ. ಬಾಯ್ ಫಾರ್ ನೌ.